ವೈದ ಡಿಜನರೇಷನ್ ಆಗಿದೆ ಸೌದೆದೆ ಅಂತ ಹೇಳ್ತಾರೆ. ಅದೇನಕ್ಕೆ ಆಯ್ತು ಅಂದ್ರೆ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಎಷ್ಟೊಂದು ಸಮಸ್ಯೆ, ಇನ್ಫ್ಲಮೇಷನ್ ಇದೆ, ಪ್ರೀ ಡಯಾಬಿಟಿಕಲ್ ಇದ್ದಾರೆ, ಹೋಮೋಸಿಟಿ ಜಾಸ್ತಿ ಇದೆ, ವಿಟಮಿನ್ಸ್ ಕಡಿಮೆ ಇದೆ, ಜಿಂಕ್ ಮೆಗ್ನೀಷಿಯಂ ಇಲ್ಲ ಬಾಡಿಲಿ. ಆಮೇಲೆ ಮೇನ್ ಮುಖ್ಯವಾಗಿ ಸ್ಟಾರ್ಟಿಂಗ್ ತಗೊಂತ ಇದ್ದಾರೆ. ಇದನ್ನ ನಾವು ಕರೆಕ್ಷನ್ ಒಂದು ಅಲೈನ್ಮೆಂಟ್ ಇತ್ತಂದ್ರೆ ಅದು ರೀಜನರೇಟ್ ಆಗುತ್ತೆ. ಎಕ್ಸ್ರೇ ನಲ್ಲಿ ಈಗ ನೋಡಿ ಹಿಂಗಿದೆಯಲ್ವಾ, 6 months 1 year ಬಿಟ್ಟು ಎಕ್ಸ್ರೇ ಮಾಡಿದ್ರೆ ಹಿಂಗೆ ಇರ್ಬೇಕಂತ ಇಲ್ಲ, ಒಂದು ಕಂಪ್ಲೀಟ್ ಆಗಿ ಈ ತರ ಆಗುತ್ತೆ. ಕೂಡ ಇದೇ ತರ ಆಗುತ್ತೆ, ಕೂಡ ಇದೇ ತರ ಆಗುತ್ತೆ. ಅದು ಕಾರ್ಡಿಯಲ್ ರೀಜನರೇಟ್ ಆಗುತ್ತೆ. ಗಾಯ ಕಟ್ಟಾಗಿರುತ್ತೆ, ಹಂಗೆ ಇರುತ್ತೆ ಅದು ಲೈಫ್ ಟೈಮು. ಕೂಡ್ಕೊಳತ್ತಲ್ಲ 7 days ಅಥವಾ ಮ್ಯಾಕ್ಸಿಮಮ್ 1 month 2 months ಆದ್ರೆ ರೀಜನರೇಟ್ ಆಗಿ ಸ್ಕಿನ್ ಬರುತ್ತಲ್ವಾ, ಅದೇ ತರನೇ ಇದು ಕೂಡ ರೀಜನರೇಟ್ ಆಗುತ್ತೆ. ನಮ್ಮೆಲ್ಲ ಎಕ್ಸ್ರೇಗಳೆಲ್ಲ ತೋರಿಸಿ ಅದೇ ತರ ನಿಮ್ದು ಇವಾಗ ಯಾವಾಗಿಂದ ಎಕ್ಸ್ರೇ 2000 ಮೊನ್ನೆ ಈ ಮಂತದಲ್ವಾ, ಇನ್ನು 6 months ಆದ್ರೂ ಮತ್ತೆ ಮಾಡಿ, ಮಾರ್ಚ್ ಏಪ್ರಿಲ್ ಆಗಿ ಖಂಡಿತವಾಗ್ಲೂ ರೀಜನರೇಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಟ್ರೈನಲ್ಲಿ ಫಸ್ಟ್ ಬಂದ್ಬಿಡುತ್ತೆ, 25% ಕಡಿಮೆ ಆಗಿದೆ. ಇನ್ನು 2 ಇಂಜೆಕ್ಷನ್ ಕೊಡ್ತೀನಿ, ಒಟ್ಟು 4 ಇಂಜೆಕ್ಷನ್ ಇರುತ್ತೆ. 2ನೇದು ಥರ್ಡ್ ಅಂಡ್ 4th ಡೋಸ್ ಕೊಡ್ತೀನಿ. ಅದು ಕೊಡೋ ಹೊಟ್ಟೆ ನಿಮಗೆ ಆಲ್ಮೋಸ್ಟ್ ಒಂದು 80-90% ನೋವು ಹೋಗುತ್ತೆ. ಮಾತ್ರೆ ಕೊಟ್ಟರೆ ಅದು